ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ನಾನು ರಮ್ಯಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ಏನಾದರೂ ನೀವು ವಿಸಿಟ್ ಮಾಡ್ತಾರೆ, ಖಂಡಿತ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ಕರೆಂಟ್ ಫೀಲಿಂಗ್ಸ್ ಬಗ್ಗೆ ಇರುತ್ತೆ. ಸೊ ನಿಮ್ಮ ಒಂದು ಪರ್ಸನ್ ನೆನಪಿಸ್ಕೋತಾರ, ಓಕೆ, ಅವ್ರಿಗೆ ನಿಮ್ಮ ನೆನಪು ಅಂತಕ್ಕಂಥದ್ದು ಆಗ್ತಿದೆಯಾ? ಆ್ಯಂಡ್ ಯಾರೆಲ್ಲ ಎಸ್ಪೆಷಲಿ ನೋ ಕಮ್ಯುನಿಕೇಷನ್ ಝೋನಲ್ಲಿದ್ದೀರಾ ಅಥವಾ ರೀಸೆಂಟಾಗಿ ಏನೋ ಸಣ್ಣ ಪುಟ್ಟ ಜಗಳ ಆಗಿ ಬ್ರೇಕಪ್ ಆಗಿದೆ ಮೇಡಮ್ ಅನ್ನೋ ಅವರು ಖಂಡಿತ ವಿಡಿಯೋವನ್ನು ನೋಡಿ. ಸೊ ನಿಮ್ಮ ಪರ್ಸನ್ನಿನ ನೆನಪು, ನಿಮ್ಮ ಒಂದು ನೆನಪು ಅವ್ರಿಗೆ ಆಗ್ತಿದೆಯಾ ಅಂತಕ್ಕಂಥದ್ದು ಖಂಡಿತವಾಗಿ ವಿಡಿಯೋ ಮುಖಾಂತರ, ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಏಂಜಲ್ಸ್ಗೆ, ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸಿರೋ ಕಮೆಂಟ್ ಸೆಕ್ಷನಲ್ಲಿ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಕ್ವಿಕ್ ಆಗಿ ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಪರ್ಸನ್ ಹೆಸರು, ಡೇಟ್ ಆಫ್ ಬರ್ತ್ ಅಥವಾ ಭಾವಚಿತ್ರನ ವಿಜುವಲೈಸ್ ಮಾಡಿ. ಓಕೆ, ಸೊ ಅವರ ಎನರ್ಜೀಸ್ ಅಂತಕ್ಕಂಥದ್ದನ್ನ ಫ್ಲೋ ಆಗಲಿಕ್ಕೆ ಬಿಡಿ. ಸೊ ನೋಡೋಣ. ಸೊ ನಿಮ್ಮ ಪರ್ಸನ್ ನಿಮ್ಮ ಎದುರುಗಡೆ ಇರೋ ಥರ ವಿಜುವಲೈಸ್ ಮಾಡಿ, ಅವರ ಎನರ್ಜೀಸ್ ಅಂತಕ್ಕಂಥದ್ದು ಪಿಕ್ ಆಗಲಿ. Okay, so we have so many cards already. Okay guys, already 5 cards energies pick agide. That was quick. All right, magician energies barta ide. Okay, and now energies ide. Let's see what else universe ಯಾವ energies ide. Okay, we have 7 cards. So ನಾನು 7 ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಆಲ್ ರೈಟ್, ಸೊ ಈ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಬಂದಿದೆ. ಸೊ ಈ ಎನರ್ಜೀಸ್ನ ನೋಡೋದಾದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪಿಸ್ಕೋತಾರ ಅಂತಂದರೆ ಖಂಡಿತವಾಗ್ಲೂ ನೆನಪಿಸ್ಕೋತಾರೆ ಅಂತ ಹೇಳ್ಬೋದು. ಆದರೆ ಅವರ ಒಂದು ಫೀಲಿಂಗ್ಸ್ ಯಾವ ಥರ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಗ್ಗೆ ಈ ಕ್ಷಣಕ್ಕೆ ಏನು ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಪರ್ಸನ್ ತುಂಬ ಇಮ್ಮೆಚ್ಯೂರ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಅಷ್ಟು ಫೋಕಸ್ ಅಂತಕ್ಕಂಥದ್ದಿಲ್ಲ, ಅಥವಾ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಆ್ಯಂಬಿಷನ್, ಒಂದು ಗೋಲ್ ಅಂತಕ್ಕಂಥದ್ದು ಲೈಫಲ್ಲಿ ಬಹಳಷ್ಟು ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಹಣಕಾಸಿನ ತೊಂದರೆ ಇದ್ರೂ ಬಹಳ ಆ್ಯಟಿಟ್ಯೂಡ್, ಬಹಳ ಒಂದು ನೆಗೆಟಿವ್, ಒಂದು ದಬ್ಬಾಳಿಕೆಯ ಎನರ್ಜಿ ಸಿಕ್ಕಾಪಟ್ಟೆ ಇದೆ. ಮಜಿಷಿಯನ್ ವಿತ್ ಎಂಪರರ್ ಬಂದಿದೆ. ಸೊ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ದುರಹಂಕಾರ ಅಂತ ಹೇಳ್ಬೋದು. ಓಕೆ, ನಾನೇ ಎಲ್ಲ, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋಷ್ಟು ಅವ್ರಿಗೆ ನನ್ನತನ ಅನ್ನೋದು ಬಹಳ ಇದೆ ಅಂತಲೇ ಹೇಳ್ಬೋದು. ಓಕೆ, ಅಟ್ ದ ಸೇಮ್ ಟೈಮ್ ಏನಾಗ್ತಾ ಇದೆ ಅಂತ ನೋಡೋದಾದರೆ ಸ್ವಲ್ಪ ಚೀಟಿಂಗ್ ಎನರ್ಜೀಸ್ ಸಹ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರ ಫ್ಯಾಮಿಲಿನಲ್ಲಿ ಏನೋ ಒಂದು ನಿಮ್ಮ ವಿಚಾರವಾಗಿ ಅಥವಾ ಇವರ ಮದುವೆಯ ಒಂದು ವಿಚಾರವಾಗಿ ತುಂಬ ಡಿಸ್ಕಷನ್ಸ್ ಅಂತಕ್ಕಂಥದ್ದು ನಡೀತಾ ಇದೆ. ಆ್ಯಂಡ್ ಇವರ ಮನಸ್ಸು ಆ ಡಿಸ್ಕಷನ್ ಅವ್ರ ಫ್ಯಾಮಿಲಿಯತ್ತ ಸ್ಲೈಟ್ಲಿ ವಾಲ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಇವ್ರಿಗೇನಪ್ಪ ಅಂತಂದರೆ ಫ್ಯಾಮಿಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಫ್ಯಾಮಿಲಿ ಏನು ಹೇಳ್ತಾರೆ, ಅವ್ರು ಏನು ಫೈನಲೈಸ್ ಮಾಡ್ತಾರೆ ಅದೇ ಇವರಿಗೆ ಫೈನಲ್. ಓಕೆ, ಸೊ ಆ ಥರ ಎನರ್ಜೀಸ್ ಇರೋದ್ರಿಂದ ಒಂದು ನೀವು ಎಷ್ಟೇ ಅವ್ರಿಗೆ ಬೇಡ್ಕೊಂಡ್ರು, ಎಷ್ಟೇ ಇಲ್ಲ ನಿನ್ನ ಇಲ್ಲದೆ ನನ್ನ ಜೀವನ ಇಲ್ಲ ಅಂತ ನೀವು ಎಷ್ಟೇ ಹೇಳ್ಕೊಂಡ್ರು ಅವ್ರು ಅದನ್ನು ಕೇಳುವಂಥ ಪರಿಸ್ಥಿತಿನಲ್ಲಿ ಇಲ್ಲ. ಯಾಕಂದರೆ ಅವರ ಫ್ಯಾಮಿಲಿನಲ್ಲಿ ಈಗ ಆಲ್ರೆಡಿ ಡಿಸ್ಕಷನ್ ನಡೀತಾ ಇದೆ ಸಂಬಂಧದ ಬಗ್ಗೆ, ಅವರ ಒಂದು ಮದುವೆ ಬಗ್ಗೆ, ಹುಡುಗಿ ಅಥವಾ ಹುಡುಗರನ್ನ ಅವರು ನೋಡ್ತಾ ಇದ್ದಾರೆ, ಮ್ಯಾಚಸ್ಸನ್ನು ನೋಡ್ತಾ ಇದ್ದಾರೆ. ಇವ್ರಿಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕದು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿಗೆ ಇನ್ನಷ್ಟು ಆಸೆಯನ್ನು ತೋರಿಸ್ತಾ ಇದ್ದಾರೆ, ಹಣಕಾಸಿನ ಆಸೆಯನ್ನು ತೋರಿಸ್ತಾ ಇದ್ದಾರೆ. ಓಕೆ, ಅವರಷ್ಟು ಶ್ರೀಮಂತರಂತೆ, ಇವ್ರಿಗೆ ಇಷ್ಟು ಕೋಟಿ ಬಾಳ್ತಾರಂತೆ, ಇಷ್ಟು ಲಕ್ಷ ಇದು ಕೊಡ್ತಾರಂತೆ. ಸೊ ಈ ಥರ ಹಣದ ಆಸೆಗೆ ಇವರು ಸ್ಲೈಟ್ಲಿ ಮರಳಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಫ್ಯಾಮಿಲಿ ವಿಚಾರವಾಗಿ ಆ ಡಿಸ್ಕಷನ್ ಅಂತಕ್ಕಂಥದ್ದು ಬಹಳ ನಡೀತಾ ಇದೆ. ಆ್ಯಂಡ್ ಇವರು ಸಹ ಇವರ ಮನಸ್ಸು ಒಂದು ರೀತಿ ಹೇಳ್ಬೇಕಾದ್ರೆ ಅಯ್ಯೋ ಹೌದಲ್ವಾ, ನನಗೆ ಇಷ್ಟೊಂದೆಲ್ಲ ಲಾಭ ಇದೆ, ಸ್ಲೈಟ್ಲಿ ವಾಲ್ತಾ ಇದೆ ನೋಡಿ. ಅದಕ್ಕೇನೆ ಅವರು ನಿಧಾನಕ್ಕೆ ನಿಮ್ಮ ಕಡೆಯಿಂದ ಎಸ್ಕೇಪ್ ಆಗಬೇಕು ಅಂತ ಇಲ್ಲಿ ಯೋಚನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಒಂದು ರೀತಿ ಮೆಸೇಜಸ್ಸು ಇದಕ್ಕೆಲ್ಲ ಅವರು ಅಷ್ಟು ಈಸಿಯಾಗಿ ರಿಪ್ಲೈ ಮಾಡ್ತಿಲ್ಲ. ತುಂಬ ರೂಡಾಗಿ ಮಾತಾಡ್ತಕ್ಕಂಥ ಒಂದು ಸನ್ನಿವೇಶ. ಅಂದರೆ ನಿಮಗೆ ಒಂದೊಂದ್ಸರಿ ಇವ್ರ ಮಾತುಗಳು ಇಷ್ಟನೇ ಆಗೋದಿಲ್ಲ, ಅಂದರೆ ಅಷ್ಟು ಕಠೋರವಾಗಿರುತ್ತೆ, ತುಂಬ ರೂಡಾಗಿ ಮಾತಾಡ್ತಾರೆ. ಸೊ ನಿಮ್ಗೆ ಅನ್ಸುತ್ತೆ ಏನು ಹಿಂಗೆ ಮಾತಾಡ್ತಾರೆ ಇವರು, ನಿಜವಾಗ್ಲೂ ನನಗೆ ಈ ಥರ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕಾ ಅನ್ನೋದೇ ನಿಮಗೆ ಒಂಥರ ಕನ್ಫ್ಯೂಷನ್ನು. ಸೊ ಇಲ್ಲಿ ಇಬ್ಬರು ಇದರಲ್ಲೂ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಬಹಳಷ್ಟಿದೆ.
ಓಕೆ. ಆ್ಯಂಡ್ ಇವರ ಫ್ಯಾಮಿಲಿ ನಾನು ಹೇಳ್ದಂಗೆ ಇವರು ಏನೇ ಆಗಲಿ ನಿಮ್ಮನ್ನು ಎಷ್ಟೇ ಪ್ರೀತಿಸಿ ಎಷ್ಟೇ ಗೌರವಿಸಲಿ, ಬೈ ದ ಎಂಡ್ ಆಫ್ ದ ಡೇ ಅವರ ಒಂದು ಫ್ಯಾಮಿಲಿ ಏನು ಹೇಳ್ತಾರೆ ಅದನ್ನೇ ಅವರು ಕೇಳ್ತಾರೆ. ಸೊ ಆ ಥರ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಆ್ಯಂಡ್ ನೀವು ಎಸ್ಪೆಷಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಈ ವ್ಯಕ್ತಿ ನಿಮ್ಮನ್ನು ಹೇಗೆ ಬೇಕಾದರೂ ಮ್ಯಾನಿಪ್ಯುಲೇಟ್ ಮಾಡುವಂಥ ಸಾಮರ್ಥ್ಯ ಇರುವವರು. ಇವರು ಒಂದ್ಸರಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಇವ್ರಿಗೆ ನೀವು ಎದುರುತ್ರವಾಗಿ ಕೊಡೋದಕ್ಕೆ ಏನೂ ಇರೋದಿಲ್ಲ. ಸೊ ಆ ಥರ ಇವರು ತುಂಬ ಮನ್ಸು ಒಲಿಸೋದಲ್ಲಾಗಿರ್ಬೋದು ಅಥವಾ ಮ್ಯಾನಿಪ್ಯುಲೇಟ್ ಮಾಡೋದ್ರಲ್ಲಾಗಿರ್ಬೋದು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅದೇ ತಪ್ಪು ಇವ್ರ ಹತ್ರ ಇದ್ರೂ ಇವ್ರಿಗೆ ಹೇಗೆ ತಮ್ಮ ಕೆಲಸವನ್ನ ಮಾಡಿಸ್ಕೋಬೇಕು ಅನ್ನೋ ಒಂದು ಜ್ಞಾನ ಅಂತಕ್ಕಂಥದ್ದು ಬಹಳಷ್ಟು ಇದೆ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಒಂದು ಪರ್ಸನ್. ಯಾಕಂದ್ರೆ ಈ ಪರ್ಸನ್ ಅಷ್ಟೇ ಡೇಂಜರ್ ಸಹ ಹೌದು. ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಸೊ ಡಿಯರ್ ಏಂಜಲ್ಸ್, ದಯವಿಟ್ಟು ತಿಳಿಸ್ಕೊಡಿ ಏನು ನಡೀತಾ ಇದೆ ಇಲ್ಲಿ ಅಂತ. ಸೊ ಬಿ ಅಸರ್ಟಿವ್ ಅಂತ ಹೇಳ್ತಾ ಇದ್ದಾರೆ. ನಾಟ್ ದ ರೈಟ್ ಟೈಮ್ ಆ್ಯಂಡ್ ಕಾಂಪ್ರಮೈಸ್ ಅಂತ ಹೇಳ್ತಿದ್ದಾರೆ. ಸೊ ನಾನು ಹೇಳ್ದಂಗೆ ಈ ವ್ಯಕ್ತಿಗೆ ನೀವು ಕಾಂಪ್ರಮೈಸ್ ಆಗಲೇಬೇಕು. ಯಾಕಂದರೆ ಈ ವ್ಯಕ್ತಿ ಅಂತೂ ನಿಮಗೆ ಕಾಂಪ್ರಮೈಸ್ ಆಗಲ್ಲ. ಸೊ ನೀವು ಎಷ್ಟೇ ನಂಬಿಕೆ ಇದ್ರೂ ಎಷ್ಟೇ ನೀವು ಪ್ರಯತ್ನ ಪಟ್ರೂ ಈ ವ್ಯಕ್ತಿ ಕಾಂಪ್ರಮೈಸ್ ಆಗಲ್ಲ. ಸೊ ನಿಮಗೆ ಕಾಂಪ್ರಮೈಸ್ ಆಗಬೇಕು. ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ನನಗಾಗತ್ತೆ, ಪರವಾಗಿಲ್ಲ ಅನ್ನೋದಾದರೆ ಮಾತ್ರ ಈ ವ್ಯಕ್ತಿಯನ್ನು ನೀವು ಚೂಸ್ ಮಾಡಿ. ಇಲ್ಲಾಂದರೆ ದಯವಿಟ್ಟು ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಒಂದು ಆ್ಯಕ್ಷನ್ ತೊಗೋಬೇಕು ಅಂದರೆ ಇದು ಸರಿಯಾದ ಸಮಯ ಅಲ್ಲ. ಸ್ವಲ್ಪ ದಿವಸಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ ನೀವು ಅಂತ ಹೇಳ್ಬೋದು. ಬಟ್ ನಂಬಿಕೆ ಇರಲಿ, ನಂಬಿಕೆಯನ್ನು ಮಾತ್ರ ಕಳ್ಕೊಬೇಡಿ. ಸೊ ನೋಡೋಣ ನಮ್ಮ ಟೀ ಲೀಫ್ ಮೆಸೇಜಸ್ ಯಾವ ಥರ ಬರುತ್ತೆ ಈ ಒಂದು ವಿಚಾರವಾಗಿ. ಓಕೆ, 2 cards just popped out. ಸೊ ಯಂಗ್ ವಿಮೆನ್ ಅಂತ ಬರ್ತಾ ಇದೆ ಆ್ಯಂಡ್ ವೆಕೇಶನ್ ಅಂತ ಬರ್ತಾರೆ. ಸೊ ನಿಮ್ಮನ್ನ ನೀವು ಸ್ವಲ್ಪ ಸೆಲ್ಫ್ ಹೀಲಿಂಗ್ ಕಡೆ ಗಮನ ಕೊಡಿ. ಆ್ಯಂಡ್ ಒಂದು ಮಹಿಳೆಯಿಂದ ನಿಮಗೆ ಒಂದು ಸ್ವಲ್ಪ ಕಿರಿಕಾಗುವಂಥ ಸಾಧ್ಯತೆ ಇದೆ. ಇದು ಬಂದ್ಬಿಟ್ಟು ಅವ್ರ ಮನೆಯವರು ಸಹ ಆಗಿರ್ಬೋದು. ಹಾಗಾಗಿ ಬಟ್ ಫ್ಯೂಚರಲ್ಲಿ ನಿಮ್ಗೆ ಏನೇ ಆಗಲಿ ಈ ಒಂದು ವ್ಯಕ್ತಿಯಿಂದ ಪಾಸಿಟಿವ್ ಅಥವಾ ನಾಟ್ ಸೋ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೂ ನಿಮ್ಗೆ ಅದು ಒಳ್ಳೆ ರೀತಿಯಲ್ಲೇ ಆಗುತ್ತೆ. ನಿಮಗೆ ಒಂದು ಗುಡ್ ಫಾರ್ಚ್ಯೂನ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಅಂತಾನೆ ಹೇಳ್ಬೋದು. ಸೊ ನೀವು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೂ ಬರದೇ ಇದ್ರು ಅದು ಏನೇ ಆಗಿರ್ಬೋದು, ಬಟ್ ನಿಮ್ಮ ಲೈಫ್ ಅದು ಒಳ್ಳೇದಕ್ಕೇನೆ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ತುಂಬಾ ಒಂದು ಇಂಪಾರ್ಟೆಂಟ್ ರೀಡಿಂಗ್ ಅಂತಾನೆ ಹೇಳ್ಬೋದು. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವರ ಮೆಸೇಜಸ್ಗಾಗಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಸನ್ನು ನಾನು ಖಂಡಿತ ಓದ್ತೇನೆ. ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಅಪಾಯಿಂಟ್ಮೆಂಟ್ಸನ್ನು ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೀವೆಲ್ಲ ಟ್ಯಾರೋ ಯಾರೆಲ್ಲ ಆಸಕ್ತಿ ಇದೆ ನಾನು ಕಲಿಬೇಕು ಅಂತ ಇದ್ದರೆ ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಎಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.